ಎಲ್ರಿಗೂ ನಮಸ್ಕಾರ. 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಭಾರತ ಸಂವಿಧಾನವನ್ನು ಅಂಗೀಕರಿಸಿಕೊಂಡು 77 ವರ್ಷಗಳು ಪೂರೈಸಿದ್ದು ಎರಡು ಅಂಶಗಳನ್ನು ಎಲ್ಲೇ ಒಂದು ಕಡೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲೇನೋ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಒಂದು ಜಾತ್ಯತೀತ ಎನ್ನುವ ಪದ ಹಾಗೂ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕುಗಳು. ಅದಕ್ಕೂ ಮುಂಚೆ ಭಾರತ ಸಂವಿಧಾನದ ಒಂದೆರಡು ಮುಖ್ಯವಾದ ಅಂಶಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ತದನಂತರ ಜಾತ್ಯತೀತ ಪದದ ಬಗ್ಗೆ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದೇನೆ. ಆಕ್ಸ್ಫರ್ಡ್ ಡಿಕ್ಷನರಿ ಪ್ರತಿ ವರ್ಷ ಅಪ್ಡೇಟ್ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಸಂವಿಧಾನ ಎನ್ನುವ ಪದವನ್ನು ಭಾರತದಾದ್ಯಂತ ಅತಿ ಹೆಚ್ಚು ಜನ ಬಳಸ್ತಾ ಇರೋದ್ರಿಂದಲೇ ಸಂವಿಧಾನ ಎನ್ನುವ ಪದ ಆಕ್ಸ್ಫರ್ಡ್ ಡಿಕ್ಷನರಿಗೆ ಸೇರಿಕೊಂಡಿದೆ. ಇದೊಂದು ಅತ್ಯಂತ ಖುಷಿಯ ವಿಷಯ. ಮತ್ತು ಭಾರತ ಸಂವಿಧಾನವನ್ನು ಮಹಾನ್ ವಿದ್ವಾಂಸರೆಲ್ಲ ಸೇರಿ ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್ ಆಫ್ ಎ ಸೊಸೈಟಿ ಅಂತ ಕರೆದಿದ್ದಾರೆ. ಎಕ್ಸ್ಪೆರಿಮೆಂಟ್ ಆಫ್ ಎ ಸೊಸೈಟಿ. ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆಗಬೇಕಾದ್ರೆ 285 ಜನ ಸದಸ್ಯರನ್ನು ಅದಕ್ಕೆ ನೇಮಕ ಮಾಡಿರ್ತಾರೆ. ಅದರಲ್ಲಿ ಉದ್ಯಮಿಗಳಿದ್ದಾರೆ, ರೈತರಿದ್ದಾರೆ, ವಿಧವೆಯರಿದ್ದಾರೆ, ಅರ್ಚಕರಿದ್ದಾರೆ. ಎಲ್ಲ ವಿವಿಧ ವಿಭಾಗಗಳಿಂದ 285 ಜನ ಅಂದರೆ ಎಲ್ಲ ರೀತಿಯ ಅನುಭವಗಳನ್ನು ಒಳಗೊಂಡಂತಹ ಜನರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ಎಕ್ಸ್ಪೆರಿಮೆಂಟ್ ಆಫ್ ಅ ಸೊಸೈಟಿ ಅಂತ ಕರೆದಿದ್ದಾರೆ. ಸಮಾಜದಲ್ಲಿ ಆಗುವವುಗಳನ್ನು ಅರ್ಥ ಮಾಡಿಕೊಂಡ್ರು. ಒಂದು ನಾನುಡಿ ಬರುತ್ತೆ, ಎಲ್ಲರ ನೋವನ್ನು ಅರ್ಥ ಮಾಡಿಕೊಳ್ಳುವ ಜಗತ್ತನ್ನೇ ಆಳಬಲ್ಲವಂತ. ನಮ್ಮ ಸಂವಿಧಾನ ಸಹ ಎಲ್ಲರ ನೋವನ್ನು ಅರ್ಥ ಮಾಡಿಕೊಂಡು ಅವರೆಲ್ಲ ಸಮಸ್ಯೆಗಳಿಗೆ, ಅಂದಿನ ಸಮಸ್ಯೆಗಳಿಗೆ, ಹಿಂದಿನ ಸಮಸ್ಯೆಗಳಿಗೆ ಮತ್ತು ಮುಂದೆ ಬರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ಪರಿಹಾರ ಎನ್ನುವಂತೆ ನಮ್ಮ ಹೆಮ್ಮೆಯ ಭಾರತ ಸಂವಿಧಾನ ಎಲ್ಲ ರಿಟ್ಗಳನ್ನು, ಎಲ್ಲ ಆರ್ಟಿಕಲನ್ನು ಒಳಗೊಂಡಿದ್ದು. ಸಂವಿಧಾನದ ಮಹತ್ವ ಒಬ್ಬ ರೋಗಿ, ಕುಷ್ಠರೋಗಿ ಅಥವಾ HIV ಪೀಡಿತ ಯಾವುದೇ ರೋಗಿ ಇರ್ಬೋದು, ಮತ್ತು ಕುಂಟ, ಕುರುಡ ಮತ್ತು ನೀರಿನಲ್ಲಿರ್ತಕ್ಕಂಥ ಗುಡ್ಡ ಬೆಟ್ಟಗಳಿರ್ತಕ್ಕಂಥ ಪ್ರಾಣಿಗಳಿಗೂ ಸಹ ಮಹತ್ವವನ್ನು ಕೊಟ್ಟಂಥ ನಮ್ಮ ಸಂವಿಧಾನ. ಇದರಲ್ಲಿ ನಾವು ಒಂದು ಮಾತು, ಜಾತ್ಯತೀತ ಎನ್ನುವ ಪದ ಇತ್ತೀಚೆಗೆ ಜಾಸ್ತಿ ಬಳಕೆ ಆಗ್ತಾಯಿದೆ. ಇದನ್ನು ತೆಗಿಬೇಕು, ತಿದ್ದಬೇಕು, ನಡುಕ್ಕೆ ಸೇರಿಸ್ಕೊಂಡಿದ್ದಾರೆ ಪೀಠಿಕೆಯಲ್ಲಿ. ಅದೇನೇ ಇರಲಿ, ವಿಶ್ವಗುರು ಭಾರತ ಆಗಬೇಕಾದ್ರೆ ಆ ಪದವನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಅಂದಿನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಾತ್ಯತೀತ ಎನ್ನುವ ಪದವನ್ನು, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಜಾತಿಗೆ ಸೇರಿದ ಜನ ಜಾಸ್ತಿ ಇದ್ದಾರೆ ಅಂಥೇಳಿ ಆ ಊರನ್ನು ಅದೇ ಜಾತಿಗೆ ಅವ್ರು ಬರ್ಕೊಳ್ಳಿಲ್ಲ. ಯಾವುದೋ ಊರಲ್ಲಿ ಗೌಡ್ರು ಜಾಸ್ತಿ ಇದ್ದಾರೆ ಅಂದೇಳಿ ಗೌಡ್ರಿಗೆ ಆ ಊರನ್ನು ಬರ್ಕೊಳ್ಳಿಲ್ಲ. ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅಂದೇಳಿ ಅಲ್ಲಿ ಅವರಿಗೆ ಆ ಊರನ್ನೇ ಬರ್ಕೊಟ್ಟಿಲ್ಲ. ಅವರು ಸ್ಥಳೀಯ ಜಾತಿತೆ ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಅದಕ್ಕೆ ಅವರಿಗೆ ಮೀಸಲನ್ನಾಗಿ ಮಾಡಲಿಲ್ಲ. ಚುನಾವಣೆ ಮೂಲಕ ಆಯ್ಕೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಜಾತ್ಯತೀತ, ಯಾವುದೋ ಒಂದು ಊರನ್ನು ಯಾರೋ ರಕ್ಷಣೆ ಮಾಡೋರು ಅಂತೇಳಿ ಆ ಮನೆತನಕ್ಕೇ ಆ ಊರನ್ನು ಬರ್ಕೊಟ್ಟಿಲ್ಲ ಅವರು, ಅಂಬೇಡ್ಕರ್ ಅವರು. ಹಂಗಾಗಿ ಈ ಪದವನ್ನು ನಾವು ಜಾತ್ಯತೀತ ಎನ್ನುವ ಪದವನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಅಂದಾಗ ಮಾತ್ರ ವಿಶ್ವಗುರು ಭಾರತ ಆಗುತ್ತೆ. ಮತ್ತು ನಮ್ಮ ಸಂವಿಧಾನವೂ ಬೃಹತ್ ಸಂವಿಧಾನ, ಎಕ್ಸ್ಪೆರಿಮೆಂಟ್ ಆಫ್ ಸೊಸೈಟಿ, ಇದರ ಆಧಾರದ ಮೇಲೆ ಬರೆದಿರ್ತಕ್ಕಂತಹ, ಇಂದಿಗೂ ಸಹ ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ಬೇಕಾದ್ರು ಭಾಳಷ್ಟಿವೆ. ಮೊನ್ನೆ ತಾನೇ ಒಬ್ಬ ಯಾವುದೋ ಒಂದು ಪಕ್ಷದ ನಾಯಕ ಒಬ್ಬ ಅಧಿಕಾರಿಗೆ ಫೋನಲ್ಲಿ ಬೈದಿರ್ತಾರೆ. ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಆಗಿರ್ತಾರೆ. ತಲೆ ಮರೆಸ್ಕೊಂಡು ಓಡಾಡಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅವರಿಗೆ ಚೀಮಾರಿ ಹಾಕುತ್ತೆ, ಫಸ್ಟ್ ಅರೆಸ್ಟ್ ಆಗ್ರಿ, ಆಮೇಲೆ ಬರ್ರಿ ಬೇಲಿಗೆ ಅಪ್ಲೈ ಮಾಡಿರಿ ಅಂತ. ಅಂದರೆ ಈ ರೀತಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾಂಗ ಇವೆಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ ನಮ್ಮ ಭಾರತ ಸದೃಢ ಭಾರತ ಆಗುತ್ತೆ. ಪ್ರಸ್ತುತ ದಿನಮಾನಗಳಲ್ಲಿ ಜಾತ್ಯತೀತ ಎನ್ನುವ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದಲ್ಲಿ ಮಾತ್ರ ನಮ್ಮ ರಾಷ್ಟ್ರ ವಿಶ್ವಗುರು ಭಾರತ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಮಸ್ತೆ.